ಎಲವೋ ಸಾರಥಿಯಾಗು ನಡೆ, ನೀಗಳಹಿದೊಡೆ ಕಟವಾಯ ಕೊಯ್ವೆನು. ಕೊಲುವೆ ನೀ ಪ್ರತಿಭಟನಿಕಾಯವ ನಿನ್ನ ಸಾಕ್ಷಿಯಲಿ, ಬಳಿಕ ನೀನಗೂ ನಡೆ ಎನ್ನುತ್ತ ರಿಪುಬಲ ಭಯಂಕರನುತ್ತರನ ಹೆಡೆತಲೆಯ ಹದರಿನೊಳವುಂಕಿ ತಂದನು. ರಥವನೇರಿಸಿದ. ಅರ್ಜುನ ಸಿಟ್ಟುಗೊಂಡವನಂತೆ ನಟಿಸುತ್ತಾ ಹೇಳುತ್ತಾನೆ, ಇಲ್ಲ ರಾಜಪುತ್ರ, ನೀನೀಗ ಬಾಯಿ ಮುಚ್ಚಿಕೊಂಡು ರಥವನ್ನೇರಿ ಕುದುರೆಗಳನ್ನು ನಡೆಸಿದರೆ ಸರಿ. ಇನ್ನೊಂದು ಮಾತು ಬಂದರೂ ನಿನ್ನ ತುಟಿಗಳನ್ನು ಕೊಯ್ಯುತ್ತೇನೆ. ಕೈಲಾಗದವನು ನನ್ನನ್ನು ನೋಡಿ ನಗುತ್ತಿರುವೆಯ? ನಿನ್ನ ಕಣ್ಣೆದುರಲ್ಲೇ ಈ ವೈರಿ ಸೈನ್ಯವನ್ನು ಧೂಳೀಪಟಗೊಳಿಸುತ್ತೇನೆ. ಅದನ್ನು ನೋಡಿ ಮತ್ತೆ ನೀನು ಬೇಕಾದಷ್ಟು ನಗುವೆಯಂತೆ ಎಂದು ಅರಿಬಲ ಕದಳೀವನ ಮತ್ತ ವಾರಣ ಪಾರ್ಥ ಉತ್ತರನ ನೆತ್ತಿಯನ್ನು ಒತ್ತಿ ಹಿಡಿದು ಎಳೆತಂದು ರಥವನ್ನು ಏರಿಸಿಯೇ ಬಿಡುತ್ತಾನೆ. ಇಲ್ಲಿ ಅರ್ಜುನ ಉತ್ತರನ ಮೇಲೆ ಭಾರೀ ಸಿಟ್ಟುಗೊಂಡವನಂತೆ ನಟಿಸಿದನೇ ಹೊರತು ನಿಜವಾಗಿಯೂ ಆತನ ಕುರಿತು ಕನಿಕರಗೊಂಡಿದ್ದನು. ಅರ್ಜುನನಿಗೆ ಸಿಟ್ಟೇ ಬಂದಿದ್ದರೆ ಉತ್ತರ ಉಳಿಯುತ್ತಿರಲಿಲ್ಲ. ಹಠಮಾರಿ ಮಕ್ಕಳನ್ನು ಸರಿದಾರಿಗೆ ತರಲು ತಾಯಿಯೊಬ್ಬಳು ಕೋಪಗೊಂಡಂತಹ ನಟನೆ ಅದಾಗಿತ್ತು. ಉತ್ತರನಿಗೆ ಆತ್ಮದರ್ಶನವಾದಲ್ಲಿ ಆತ ಅದ್ಭುತ ಪರಾಕ್ರಮಿಯಾಗಬಲ್ಲನೆಂಬುದು ಪಾರ್ಥನಿಗೆ ಮನವರಿಕೆಯಾಗಿತ್ತು. ಅವನನ್ನು ಯೋಗ್ಯ ವೀರನನ್ನಾಗಿಸುವುದು ತಮಗೆ ಆಶ್ರಯ ನೀಡಿದ್ದ ವಿರಾಟರಾಜನಿಗೆ ಸಲ್ಲಿಸುವ ನಿಜವಾದ ಕೃತಜ್ಞತೆ ಎಂಬುದಾಗಿ ಆತ ಭಾವಿಸಿದ್ದ. ಯುದ್ಧರಂಗದಿಂದ ಹಿಂದೆ ಹೋದರೆ ಪರಿಣಾಮವೇನಾಗುತ್ತದೆಂಬುದನ್ನು ಉತ್ತರನಿಗೆ ಎಚ್ಚರಿಸಬೇಕಿತ್ತು. ಅದಕ್ಕಾಗಿ ಅರ್ಜುನ 2 ಆಯ್ಕೆಗಳನ್ನು ಆತನ ಮುಂದಿಟ್ಟ. ಒಂದು, ಪರಿಣಾಮ ಏನೇ ಆಗಿರಲಿ ಯುದ್ಧಕ್ಕೆ ಮುಂದಾಗುವುದು. ಇನ್ನೊಂದು, ಹೇಡಿ ಎನಿಸಿ ಬೃಹನ್ನಳೆಯ ಕೈಯಿಂದ ದಂಡನೆಗೆ ಒಳಗಾಗುವುದು. ಇದು ಉತ್ತರನ ಅಹಂಕಾರಕ್ಕೆ ಸವಾಲು. ಒಂದೋ ವೈರಿಗಳೆದುರು ಹೋರಾಡಿ ಸತ್ತನೆಂಬ ಹೊಗಳಿಕೆ, ಇಲ್ಲವೇ ನಪುಂಸಕನ ಕೈಯಿಂದ ಹೇಡಿ ಎನಿಸಿ ಸಾಯುವುದು. ಈ ದುರವಸ್ಥೆ. ಈಗ ಉತ್ತರ ಸ್ವಲ್ಪ ಮೆತ್ತಗಾದಂತೆ ಕಂಡುಬಂದ. ಅರ್ಜುನ ಅವನ ತಲೆಯ ಹೊದರಿನೊಳು ಔಕಿದುದು ಹಿಂಸಿಸಲೆಂದಲ್ಲ, ಬದಲಿಗೆ ನಿನ್ನೊಡನೆ ನಾನಿದ್ದೇನೆ ಎಂದು ಸೂಚಿಸುವಂತೆ ತಲೆಯ ಮೇಲೆ ಕೈಯಿಟ್ಟು ಸವರಿದುದು. ಇನ್ನೀಗ ಅವನಿಗೆ ಇನ್ನಷ್ಟು ಧೈರ್ಯ ಅಭಯ ನೀಡಿದರೆ ಉತ್ತರ ದಾರಿಗೆ ಬರುತ್ತಾನೆ. ಉತ್ತರ ಇದ್ದವನು ಉತ್ತಮನಾಗುತ್ತಾನೆ. ಇದು ಮನೋಚಿಕಿತ್ಸಕನ ಮಾರ್ಗ. ಅದಕ್ಕಾಗಿ ಪಾರ್ಥ ಅರಸು ಮಗನಿಗೆ ಇನ್ನಷ್ಟು ಧೈರ್ಯ ತುಂಬುತ್ತಾನೆ. ಖೇಡತನ ಬೇಡೆಲವೋ ರಣದೊಳಗೆ ಓಡಿಸುವೆನಹಿತರನು, ಹರಣವ ಹೂಡಿಸುವೆನಂತಕನ ನಗರಿಗೆ ಥಟ್ಟನೆ ನಡೆ ಹೊಯ್ದು. ಕೋಡದಿರು ಕೊಂಕದಿರು ಧೈರ್ಯವ ಮಾಡಿ ಸಾರಥಿಯಾಗು ಎನ್ನುತ್ತ ಕಲಿ ಮಾಡಿ ಕೊಂಡೊಯ್ದನು ಸಮೀಪದ ಶಮಿಯ ಹೊರೆಗಾಗಿ. ನಿನ್ನ ಮನಸ್ಸಿನ ಖೇಡಿತನ ಅಂದರೆ ಗೊಂದಲ ಭಯವನ್ನು ಬಿಡು. ನಮ್ಮ ವಿರೋಧಿಗಳನ್ನು ರಣರಂಗದಿಂದ ನಾನು ಓಡಿಸುತ್ತೇನೆ. ಶತ್ರುಗಳು ಅಂತಕನ ಆಲಯಕ್ಕೆ ನಾನು ಕಳುಹಿಸುತ್ತೇನೆ. ನೀನು ಧೈರ್ಯದಿಂದ ಬರಿದೇ ನೋಡುತ್ತಿರು. ಕೋಡದಿರು ಕೊಂಕದಿರು. ಈ ಶಬ್ದಗಳ ಅರ್ಥ ಸ್ವಲ್ಪ ಸ್ಥೂಲವಾಗಿ ಅಂಜದಿರು ಎಂದೇ ಆಗಿದ್ದರೂ ಇದರಲ್ಲೊಂದು ಸ್ವಾರಸ್ಯವಿದೆ. ತುಳುವಿನಲ್ಲಿ ಕೋಡುನ ಎಂಬ ಶಬ್ದಕ್ಕೆ ಬಹಳ ಚಳಿಯಾಗು, ತೀವ್ರ ತಂಪಾಗು ಎಂಬ ಅರ್ಥವಿದೆ. ಬಹಳ ಚಳಿಯಾದಾಗ ನಾವು ನಡುಗುತ್ತೇವೆ, ಹೆದರಿದಾಗಲೂ ಮೈ ನಡುಕ ಉಂಟಾಗುತ್ತದೆ. ಹಾಗೆಯೇ ಮಂಜುಗಡ್ಡೆಯನ್ನು ಮುಟ್ಟಿದಾಗ ಕೈಯನ್ನು ನಾವು ಬೆಂಕಿ ಮುಟ್ಟಿದವರಂತೆ ಹಿಂದೆಗೆಯುತ್ತೇವೆ. ಕೊಂಕುವುದು ಎಂದರೆ ನೇರವಾದ ವಸ್ತುವೊಂದು ತುದಿಯಲ್ಲಿ ಬಾಗುವುದು ಎಂದರ್ಥ. ಬಾಗುವುದು ಎಂದರೆ ಶರಣಾಗತಿ. ಅದರಿಂದ ಬಹುಶಃ ಅರ್ಜುನನಿಂದ ಈ ಶಬ್ದಗಳಿಗೆ ಇಲ್ಲಿ ಔಚಿತ್ಯ. ಆದುದರಿಂದ ಧೈರ್ಯ ಮಾಡಿ ನಿನ್ನ ಸಾರಥಿತನದ ಜಾಣ್ಮೆಯನ್ನು ತೋರಿಸು ಎಂದು ಉತ್ತರನನ್ನು ಹುರಿದುಂಬಿಸಿದ ಅರ್ಜುನನು ರಥವನ್ನು ಅಲ್ಲೇ ಸಮೀಪದಲ್ಲಿದ್ದ ದೊಡ್ಡದಾದ ಶಮೀ ವೃಕ್ಷದ ಹತ್ತಿರ ತಂದು ನಿಲ್ಲಿಸಿದನು. ಉತ್ತರ ಆಶ್ಚರ್ಯಚಕಿತನಾಗಿ